Hello everyone, once again welcome back to the channel. Myself Shobha. ಇವತ್ತಿನ ಈ ಸೆಷನ್ನಲ್ಲಿ ಅಪ್ಲಿಕೇಶನ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಹೇಗೆ ಅಪ್ಲಿಕೇಶನನ್ನು ಬರೀಬೇಕು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲಿಕೇಶನನ್ನು ಬರೀಬೇಕು. ನೋಡಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಹೇಳುವಂಥದ್ದು ಒಂದು ಎಸೆನ್ಷಿಯಲ್ ಆದಂಥ ಡಾಕ್ಯುಮೆಂಟ್. ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ನೀವು ಅಡ್ಮಿಷನನ್ನು ತೊಗೊಳ್ಳುವಂಥ ಟೈಮಲ್ಲಿ ನಿಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಶಾರ್ಟ್ ಫಾರ್ಮಲ್ಲಿ ಇದನ್ನ TC ಅಂತ ಹೇಳ್ತಾರೆ. ಇದನ್ನು ಹೊಸ ಸ್ಕೂಲಿಗೆ ಅಡ್ಮಿಷನ್ ತೊಗೊಳ್ಳುವಾಗ ಅಲ್ಲಿ ನಾವು ಈ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ನಿಮ್ಮ ಹಳೆಯ ಸ್ಕೂಲಿನ ಅಥವಾ ಓಲ್ಡ್ ಸ್ಕೂಲಿನ ಮುಖ್ಯೋಧ್ಯಾಪಕರು ಅಥವಾ ಪ್ರಿನ್ಸಿಪಾಲ್ರಿಗೆ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ನೀವೇನು ಮಾಡ್ಬೋದು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸನ್ನು ತೊಗೊಳ್ಬೋದು. ಹಾಗಿದ್ರೆ ಆ ಅರ್ಜಿ ಯಾವ ರೀತಿಯಾಗಿರಬೇಕಾಗುತ್ತೆ, ಯಾವ ಫಾರ್ಮೇಟಲ್ಲಿ ಇರಬೇಕಾಗುತ್ತೆ, ಯಾವೆಲ್ಲ ಮ್ಯಾಟ್ರಸ್ಗಳನ್ನು ನೀವು ಅಪ್ಲಿಕೇಶನಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಅನ್ನೋದನ್ನು ನಾನೊಂದು ಸ್ಯಾಂಪಲ್ ಮೂಲಕ ಅಥವಾ ಒಂದು ಎಕ್ಸಾಂಪಲ್ ಮೂಲಕ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೋಡಿ, ಲೆಟ್ ಮಿ ಸ್ಟಾರ್ಟ್. ಅಪ್ಲಿಕೇಶನ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಫಸ್ಟ್ ಆಫ್ ಆಲ್ ನೀವು ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ. ಟು ದ ಪ್ರಿನ್ಸಿಪಾಲ್, ನಿಮ್ಮ ಸ್ಕೂಲ್ ನೇಮ್ ಹಾಗೆ ಅಡ್ರೆಸ್ಸನ್ನು ಕ್ಲಿಯರಾಗಿ ಇಲ್ಲಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ಆನಂತರ ಸಬ್ಜೆಕ್ಟ್, ಯಾವ ವಿಷಯಕ್ಕೆ ನೀವು ಈ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ಸೇಮ್ ಅಪ್ಲಿಕೇಶನ್ ಫಾರ್ ದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಇವಿಷ್ಟು ಫಸ್ಟಲ್ಲಿ ಅಡ್ರೆಸ್ ಮತ್ತು ಸಬ್ಜೆಕ್ಟ್ ಮ್ಯಾಟ್ರನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ಆನಂತರ ಬಾಡಿ ಆಫ್ ದ ಲೆಟರ್. ಬಾಡಿ ಆಫ್ ದ ಲೆಟ್ರಲ್ಲಿ ಏನೇನು ಮೆನ್ಷನ್ ಮಾಡಬೇಕು ಅಂದರೆ, ನಿಮ್ಮ ಯಾವ ತರಗತಿಯಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ, ಹಾಗೆ ಯಾವ ಕಾರಣಕ್ಕೋಸ್ಕರ ನೀವು ಈ ಸ್ಕೂಲನ್ನು ಬಿಡ್ತಾ ಇದ್ದೀರಾ, ಹಳೆ ಸ್ಕೂಲನ್ನು ಬಿಡ್ತಾ ಇದ್ದೀರಾ, ಅಥವಾ ನಿಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಯಾವ ಕಾರಣಕ್ಕಾಗಿ ಬೇಕಾಗಿದೆ ಅನ್ನೋದನ್ನು ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು. ನೋಡಿ, ಇದು ಯಾವ ರೀತಿಯಾಗಿ ಬರೀಬೇಕಂದ್ರೆ, ನೋಡಿ, ಸಬ್ಜೆಕ್ಟ್ ಅಂತ ಬರೆದ ನಂತರ ಈಗ ನೀವು ಬಾಡಿ ಆಫ್ ದ ಲೆಟ್ರನ್ನು ಬರೀಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು ಯಾಕೆ ನೀವು ಟ್ರಾನ್ಸ್ಫರನ್ನು ತೊಗೊಳ್ತಾ ಇದ್ದೀರಾ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸನ್ನು ತೊಗೊಳ್ತಾ ಇದ್ದೀರಂತ. ಅಟ್ ದ ವೆರಿ ಬಿಗಿನಿಂಗ್ ಸ್ಯಾಲ್ಯುಟೇಷನನ್ನು ಬರೀಬೇಕು. ಅಂದರೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, ಫೀಲ ಮ್ಯಾಡಮ್ಮ ಸರ್ ಅಂತ ನೋಡಿಕೊಂಡು ನೀವು ರೆಸ್ಪೆಕ್ಟೆಡ್ ಸರ್ ಅಥವಾ ರೆಸ್ಪೆಕ್ಟೆಡ್ ಮೇಡಮ್ ಅಂತ ಬರೀಬೇಕಾಗುತ್ತೆ. ಆನಂತರ ಬಾಡಿ ಆಫ್ ದ ಲೆಟ್ರಲ್ಲಿ ನೋಡಿ, ಇಲ್ಲಿ ಐ ಆಮ್ ದ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಆ್ಯಂಡ್ ಐ ಆಮ್ ಸ್ಟಡಿಂಗ್ ಹಿಯರ್ ಇನ್ ಸಿನ್ಸ್ from last 6 years. Recently my father got transferred, hence we have to move from Hubli to Dharwad. As a result we will be shifting soon, so I request you kindly that I can get admission in another school. I shall be grateful to you for this. ನೋಡಿ, ಈ ರೀತಿಯಾಗಿ ಡೀಟೇಲ್ ಆಗಿ ಮತ್ತು ಶಾರ್ಟ್ ಆಗಿರಬೇಕಾಗುತ್ತೆ, ತುಂಬ ಲೆಂದಿಯಾಗಿ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಬರೀಬಾರ್ದು. ನೋಡಿ, ಇಲ್ಲಿ ಏನು ಹೇಳ್ತಿದ್ದಾನೆ ಅಂದರೆ, ಸ್ಟೂಡೆಂಟ್, ನಾನು 8th ಸ್ಟ್ಯಾಂಡರ್ಡಲ್ಲಿ ಇದೇ ಸ್ಕೂಲಲ್ಲಿ 6 ವರ್ಷಗಳಿಂದ ನಾನು ಸ್ಟಡಿಯನ್ನು ಮಾಡ್ತಾ ಇದ್ದೇನೆ. ರೀಸೆಂಟಾಗಿ ನನ್ನ ತಂದೆಯವರಿಗೆ ಹುಬ್ಳಿಯಿಂದ ಧಾರವಾಡಿಗೆ ಟ್ರಾನ್ಸ್ಫರ್ ಆಗಿದೆ. ಆ ಒಂದು ಪರ್ಪಸ್ಸಿಂದ ನಾನೇನು ಮಾಡ್ತಿದ್ದೇನೆ ಹೇಳಿ, ಈ ಸ್ಕೂಲಿಂದ ಬಿಟ್ಟು ಬೇರೆ ಸ್ಕೂಲಿಗೆ ಜಾಯ್ನ್ ಆಗ್ತಿದ್ದೇನೆ. ಜಾಯ್ನ್ ಆಗುವಂಥ ಟೈಮಲ್ಲಿ ನನಗೆ ಅಡ್ಮಿಷನ್ ಪರ್ಪಸ್ಗೋಸ್ಕರ TC ಬೇಕಾಗಿದೆ. ದಯವಿಟ್ಟು ನೀವು ನನಗೆ TCಯನ್ನು ಕೊಡಿ ಅಂತ ಅವನು ತನ್ನ ಬಾಡಿ ಆಫ್ ದ ಲೆಟ್ರಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಫೈನಲಿ ಲಾಸ್ಟ್ಲಿ ಏನು ಬರೀಬೇಕು, ಯು ಆರ್ ಒಬಿಡಿಯೆಂಟ್ಲಿ ನೇಮ್ ಆ್ಯಂಡ್ ಕ್ಲಾಸ್. ನಿಮ್ಮ ವಿಧೇಯಕ ವಿದ್ಯಾರ್ಥಿ, ನಿಮ್ಮ ಹೆಸರು ಹಾಗೆ ನಿಮ್ಮ ಕ್ಲಾಸನ್ನು ಫೈನಲಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸಿಂಪ್ಲೆಸ್ಟಾಗಿ ನೀವೇನು ಮಾಡ್ಬೋದು ಹೇಳಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸನ್ನು ಬರೀಬೋದು. ಹಾಗೆಯೇ ನೋಡಿ, ಹೇಗೆ ಇಂಟರ್ವ್ಯೂ ಪ್ರಾಸೆಸ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ, ಹಾಗೆಯೇ ಅಪ್ಲಿಕೇಶನ್ ಫಾರ್ ದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಲ್ಲ ಡೀಟೇಲ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ಕನ್ನು ಮಾಡ್ಕೋಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟಿಂಗ್ ಇನ್ ದ ನೆಕ್ಸ್ಟ್ ಸೆಷನ್.